ಹಲೋ ನಮಸ್ಕಾರ. ನಾನ್ ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ. ಓಕೆ, ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅದೆಲ್ಲ ಗೊತ್ತಾಗೋಗ್ಬಿಟ್ಟಿದೆ. ನೋಡ್ತಾ ಇದೀರಲ್ವಾ, ಎಲ್ಲ ವಿಡಿಯೋಸ್ ನೋಡ್ತಾ ಇದೀರಾ. ಮ್ಯಾಮ್ ತುಂಬಾ ಚೆನ್ನಾಗಿ ಹೊಲ್ದಾಗ್ತಾ ಇದಾರೆ ಸ್ಟೂಡೆಂಟ್ ಅಂತ ಹೇಳ್ತಾ ಇದೀರಾ. ಖಂಡಿತವಾಗ್ಲೂ ಖುಷಿ ಆಗತ್ತೆ. ಸೊ ಒಬ್ರು ಹೊಲ್ದಿರೋದೆಲ್ಲ ತೋರಿಸ್ತೀವಿ. ನೆಕ್ಸ್ಟ್ ಯಾರು ಹೊಲ್ದಿದ್ದಾರೆ, ಎಷ್ಟು ದಿನದಲ್ಲಿ ಹೊಲ್ದಿದ್ದಾರೆ ಎಲ್ಲ ತೋರ್ಸೋಣ. ಹಾಯ್ ರಂಜು. ಹಾಯ್, ನಮಸ್ತೆ ಕದಾ. ಓಕೆ, ಎಷ್ಟು ದಿನದಲ್ಲಿ ಇಷ್ಟೆಲ್ಲಾ ಬ್ಲೌಸ್ ಹೊಲ್ದಿದ್ಯಪ್ಪ? 1 month ಅಲ್ಲಿ 25 ಬ್ಲೌಸ್ ಹೊಂದಿದೆ. ಕೇವಲ ಒಂದೇ ತಿಂಗಳಲ್ಲಿ 25 ಬ್ಲೌಸ್ ಹೊಲ್ದಿದ್ದಾರೆ. ಶನಿವಾರ ಭಾನುವಾರ ರಜಾ ಇರುತ್ತೆ, ಪ್ರತಿದಿನ ಕ್ಲಾಸಸ್ ಅಲ್ಲಿ ಬರ್ತಾರೆ ಸಿನ್ಸಿಯರ್ ಆಗಿ ಕಟಿಂಗು ಸ್ಟಿಚಿಂಗು. ಎಲ್ಲಿಂದ ಬರ್ತಾರೆ? ನಾಗಮಂಗಲದಿಂದ ಬರ್ತಾರೆ. ಎಷ್ಟು ಜರ್ನಿ ಇದೆ? 2.5 ಒಂದ್ ಕಡೆಯಿಂದ 2.5, ಒಂದ್ ಕಡೆಯಿಂದ 2.5, 5 ಅವರ್ ಜರ್ನಿ ಇದೆ. ಇಲ್ಲ ಮ್ಯಾಮ್, ನಾನ್ ಲೈವ್ ಅಲ್ಲೇ ಬರ್ತೀನಿ ಕಲಿತೀನಿ ಅಂತ ಪ್ರತಿದಿನ ಚಿಕ್ಕ ಮಕ್ಳಿದ್ದಾರೆ. ಆಲ್ರೆಡಿ ಇದನ್ನ ತುಂಬಾ ವಿಡಿಯೋದಲ್ಲಿ ಹೇಳಿದೀವಿ ಕೂಡ. ಅಷ್ಟು ದೂರದಿಂದ ಬಂದು ಇಲ್ಲಿಂದ ನೆಟ್ಕೊಂಡ್ ಬರ್ಬೇಕು, ಅವೆಲ್ಲ ಸ್ಟಾಪ್ ಇಂದ ನೆಟ್ಕೊಂಡ್ ಬಂದು ಸಿನ್ಸಿಯರ್ ಆಗಿ ಟೈಮಿಂಗ್ ಸರಿಯಾಗಿ ಬಂದು ಎಲ್ಲವೂ ಕಲಿತು ಹೊಲ್ದಿದ್ದಾರೆ ಕೇವಲ 1 ತಿಂಗಳಲ್ಲಿ. ಯಾವ್ಯಾವ ಹೊಲ್ದಿದ್ದಾರೆ ಡಿಸೈನ್ ತೋರ್ಸೋಣ. ನೀವು ಖಂಡಿತ ಮೆಸೇಜ್ಗಳು ಹಾಕ್ಬೇಕು, ಎಲ್ಲರೂ ಕಮೆಂಟ್ಸ್ ಹಾಕ್ಬೇಕು. ನೋಡ್ಬಿಟ್ಟು ಯಾವ್ದು ಚೆನ್ನಾಗಿದೆ ಫಸ್ಟ್ ನೋಡ್ಕೊಳ್ಳಿ. ನಂಬರ್ ವೈಸ್ ಹೇಳ್ತಾ ಹೋಗ್ತೀವಿ, ಅದ್ರಲ್ಲಿ ಯಾವ್ದು ಚೆನ್ನಾಗಿದೆ ಅಂತೇಳಿ ಕಮೆಂಟ್ಸ್ ಹಾಕ್ಬೇಕು. ಅದ್ರ ಜೊತೆಗೆ ಇವ್ರಿಗೆ ಸಪೋರ್ಟ್ ಮಾಡಕ್ಕೆ ಸೂಪರ್ ರಂಜು ಇನ್ನು ಚೆನ್ನಾಗಿ ಮಾಡ್ಬೇಕು ಅಂತೇಳಿ ಏನು ಕ್ರೇಜ್ ಕೂಡ ಕೊಡ್ಬೇಕು. ಓಕೆ, ಪ್ಲೈನ್ ಬ್ಲೌಸ್. ಓಕೆ, ಇದು ಸ್ಟಾರ್ಟಿಂಗ್ ಹೊಲ್ದಿದ್ದು. ಗುಡ್. ನೆಕ್ಸ್ಟ್ ಲೈನಿಂಗ್ ಬ್ಲೌಸ್, ಫ್ರಂಟ್ ಪೈಪಿಂಗ್. ಆಲ್ರೆಡಿ ಎಲ್ಲ ಚೆಕ್ ಮಾಡಿ ಆಗಿದೆ. ನಾನು ಅದಕ್ಕೆ ಸುಮ್ಮನೆ ಹಿಂಗ್ ನೋಡ್ತಾ ಇದೀನಿ ನಿಮಗ್ ತೋರಿಸ್ಲಿಕ್ಕೆ. ಪ್ರತಿದಿನನು ಚೆಕ್ ಮಾಡಿ ಅದರಲ್ಲಿ ಏನ್ ಸರಿ ಇದೆ ತಪ್ಪಿದೆ ಎಲ್ಲ ತಿದ್ದಿ ರೆಡಿ ಮಾಡ್ಸಿರೋದು. ಬಾಕ್ಸ್ ಡಿಸೈನ್ ಏನ್ ಮೇಡಮ್ ಫೋನಲ್ಲಿ ನೋಡ್ತಿದಾರೆ ಅಂತೀರಾ? ಇವೆಲ್ಲ ಡಿಸೈನ್ ನಂಬರ್ 1 ಕೊಟ್ಟಿರ್ತೀವಿ. ಏನ್ ಹೇಳಿರ್ತೀವೋ ಅದನ್ನೇ ಮಾಡ್ಸಿರ್ತೀವಿ, ಏನ್ ಮಾಡ್ಸಿದೀವೋ ಅದನ್ನೇ ತೋರಿಸ್ತೀವಿ. ಓಕೆ, ಬಾಕ್ಸ್ ಡಿಸೈನ್ ವೆರಿ ಗುಡ್. ಡಿಸೈನ್ ಡೋರಿನೂ ಚೆನ್ನಾಗಿದೆ, ಸೂಪರ್. ಇದಂತೂ ಎಲ್ರಿಗೂ ಚೆನ್ನಾಗಿ ಬಂದಿದೆ. ಹಾಕೊಂಡು ಒಂದು ಶಾರ್ಟ್ ವಿಡಿಯೋ ಮಾಡೋಣ. ನೆಕ್ಸ್ಟ್ ಕಟೋರಿ, ಸೂಪರ್. ಬ್ಯಾಕ್ ರೌಂಡ್ ನೆಕ್, ಥ್ರೆಡ್ ಪೈಪಿಂಗು, ಫ್ರಂಟ್ ಅಲ್ಲಿ ಕಟೋರಿ. ನೆಕ್ಸ್ಟ್ ನೆಕ್ ಡಿಸೈನ್ಸ್, ಸೂಪರ್. ಕ್ಲೋಸ್ ನೆಕ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಎಲ್ರದ್ದು ಕೂಡ. ಓಕೆ, ಎಲ್ಲ ಲೆಕ್ಕ ಆಗ್ತಿರ ತಾನೆ ಯಾವ್ದು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಮ್ಯಾಮ್ ನೋಡ್ತಾ ಇದೀವಿ, ಲಾಸ್ಟ್ ಅಲ್ಲಿ ಹೇಳ್ತೀವಿ ಅಂತೀರಾ. ನಂಬರ್ ವೈಸ್ ನೆನ್ಪಿಟ್ಕೋಬೇಕು, ನಂಬರ್ ಕೊಡ್ತೀನಿ. ಬ್ಯಾಕ್ ಕೊಕ್ಕು, ಪೋಟ್ಲಿ, ಥ್ರೆಡ್ ಪೈಪಿಂಗ್, ಸೂಪರ್. ಸೈಜ್ ವೈಸ್ ಎಲ್ಲ ಸೈಜ್ ವೈಸ್ ಅಂದ್ರೆ ಕ್ಲಾಸ್ ಅವ್ರಿಗೆ 30 ಸೈಜ್ ಇಂದ ಹಿಡಿದು 44, 45 ಸೈಜ್ ವೈಸ್ ಹೊಲ್ಸಿರ್ತೀವಿ. ಯಾಕೆ ಆಲ್ರೆಡಿ ಹೇಳ್ಬಿಟ್ಟಿದೀವಿ ಯಾಕೆ ಅಂತ. ಓಕೆ, ಓದ್ ವಿಡಿಯೋದಲ್ಲೇ ಹೇಳಿದ್ವಿ ನಾವು. ಇದೆಲ್ಲವೂ ನಿಮ್ಗೋಸ್ಕರನೇ ಹೊಲ್ದಾಕಿರೋದು ಸ್ಟೈಲ್ಸ್ಗೆ. ಯಾವಾಗ ಅಂತೇಳಿ ನಾನು ಹೇಳ್ತೀನಿ. ಎಲ್ಲ ಇನ್ನೂ 25 ಬ್ಲೌಸ್ ಇರುತ್ತೆ. ಟೋಟಲ್ 50 ಡಿಸೈನ್ಸ್ ಬ್ಲೌಸ್. ಅಷ್ಟು ಸ್ಟೂಡೆಂಟ್ ಹೊಲ್ದಾಕದ್ಮೇಲೆ ನಾವು ನಿಮ್ಗೆ ಆನ್ಲೈನರ್ಗೂ ಅಷ್ಟೇ ಆಫ್ಲೈನರ್ಗೂ ಅಷ್ಟೇ ಒಂದಿನ ಮಾಡ್ಬಿಟ್ಟು ಸ್ಟಾಲ್ ಹಾಕ್ಬಿಟ್ಟು ನಿಮ್ಗೆ ಅನೌನ್ಸ್ ಮಾಡ್ತೀವಿ. ಎಲ್ರು ಬರ್ಬೇಕು, ಬಂದು ತಗೊಂಡ್ ಹೋಗ್ಬೇಕು. ಅದ್ರ ಜೊತೆಗೆ ಮ್ಯಾಮ್ ಇದು ಕಳಿಸ್ಕೊಡಿ, ಅದು ಮೀಡಿಯಂ ಪ್ರೈಸ್ ಅಲ್ಲಿ ಇರುತ್ತೆ, ಹೋಲ್ಸೇಲ್ ಪ್ರೈಸ್ ಅಲ್ಲೇ. ಫ್ಯಾಬ್ರಿಕ್ ಎಷ್ಟು ರೇಟ್ ಇರುತ್ತೋ ಅದಕ್ಕಿಂತ ಎಕ್ಸ್ಟ್ರಾ ಸ್ಟಿಚಿಂಗ್ ರೇಟ್ ಜಾಸ್ತಿ ತಗೊಂತಾ ಇಲ್ಲ. ಯಾಕೆ ಅಂತಂದ್ರೆ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ಬೇಕು ಅನ್ನೋ ಕಾರಣಕ್ಕೆ ಇದನ್ನ ತಗೊಂಡಿರೋದು. ಇದು ಒಂದು 100-150 ಅಷ್ಟು ಎಕ್ಸ್ಟ್ರಾ ಮಾತ್ರ ಇಟ್ಬಿಟ್ಟು ನಿಮ್ಗೆ ನಾವು ಸೇಲ್ಗೆ ಹಾಕ್ತಿವಿ. ಆನ್ಲೈನ್ ಅಲ್ಲೂ ಕೂಡ ತುಂಬಾ ಹತ್ರ ಇರೋರು ಖಂಡಿತವಾಗ್ಲೂ ಬರ್ಬೇಕು. ಓಕೆನಾ? ನೀವು ನಮ್ಮನ್ನ ನೋಡ್ದಂಗಾಗುತ್ತೆ, ನಾವು ನಿಮ್ಮನ್ನ ನೋಡ್ದಂಗಾಗುತ್ತೆ. ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ. ಹಾಕೊಂಡು ನೋಡಿ ಚೆನ್ನಾಗಿದೆ ರಂಜು, ಸೂಪರ್ ಅಂತ ನೀವು ಹೇಳಿದ್ರೆ ಅವ್ರು ಖುಷಿ ಆಗುತ್ತೆ. ನೆಕ್ಸ್ಟ್ ಇನ್ನೂ ಹೊಲಿಬೇಕು ಅಂತ ಹುಮ್ಮಸ್ ಕೂಡ ಬರುತ್ತೆ. ಅದ್ರ ಜೊತೆಗೆ ಆನ್ಲೈನ್ ಅಲ್ಲೂ ಕೂಡ ನಿಮ್ಗೆ ಇದು ಇಷ್ಟ ಆಗಿದೆ ನನ್ಗೆ ಈಗಲೇ ಹೇಳಂಗಿಲ್ಲ, ನಾವು ಸ್ಟಾಲ್ಗೆ ಹಾಕಿದ್ಮೇಲೆ. ಓಕೆ, ಹಂಗಾಗಿ ಅವಾಗ ಹೇಳ್ತೀವಿ, ಅವಾಗ ನಿಮ್ಗೆ ಕಳ್ಸಿಕೊಡ್ತೀವಿ. ಯಾವ್ದೇ ಊರಾದ್ರೂ ಪರವಾಗಿಲ್ಲ, ಅಲ್ಲಿಗೆ ಕೊರಿಯರ್ ಮೂಲಕ ಕಳ್ಸಿಕೊಡ್ತೀವಿ. ಓಕೆನಾ? ನೆಕ್ಸ್ಟ್ ಎಷ್ಟು 8 ವಿ ನೆಕ್. ಓಕೆ, ಸ್ಲೀವ್ ಡಿಸೈನ್ ಸೂಪರ್. ನೆಕ್ಸ್ಟ್ ಪ್ಯಾಚ್ ವರ್ಕ್ ಡಿಸೈನ್, ಪಫ್ ಸ್ಲೀವ್, ಲೀಫ್ ಡಿಸೈನ್. ಓಕೆ, ಪ್ಯಾಚ್ ವರ್ಕ್. ಮೇಡಮ್ ಎಲ್ಲರದು ಒಂದೇ ತರ ಇದೆ, ಒಬ್ರೇ ಏನಾದ್ರು ಎಲ್ಲರೂ ತೋರಿಸ್ತಾ ಇದೀರಾ? ಇಲ್ಲ, ಫ್ಯಾಬ್ರಿಕ್ ಒಂದೇ, ಡಿಸೈನ್ಗಳು ಮಾತ್ರ, ಡಿಸೈನು ಒಂದೇ, ಫ್ಯಾಬ್ರಿಕ್ ಒಂದೇ. ಇದ್ ಮಾತ್ರ ಚೇಂಜ್, ಹೊಲ್ದಿರೋರು ಮಾತ್ರ ಬೇರೆ ಬೇರೆ, ಅದನ್ನು ತೋರಿಸ್ತೀವಿ. ಓಕೆ, ಸೂಪರ್ ಅಂತೇಳಿ ಕಮೆಂಟ್ಸ್ ಮಾಡ್ಬೇಕು. ನೆಕ್ಸ್ಟ್ ಮ್ಯಾಮ್ ನಮ್ಗೆ ಇದು ಲಾಸ್ಟ್ ಅಲ್ಲಿ ಕಳಿಸ್ಕೊಡಿ ಅಂತ ಸ್ಕ್ರೀನ್ ಶಾಟ್ ಹೊಡೆದು ಕಳಿಸ್ಬೇಕು. ಬೋಟಿಕ್ ಸ್ಟೈಲ್ ಅಲ್ಲಿ ಮೆಜರ್ಮೆಂಟ್ ಹೆಂಗ್ ಹಾಕೊಳ್ದಿರ್ತಾರೆ, ಡಿಸೈನ್ ಹೆಂಗಿರುತ್ತೆ ಅಂತ ನಿಮ್ಗೂ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಬೆಲ್ಟ್. ಸೂಪರ್. ನೆಕ್ಸ್ಟ್ ಪ್ರಿನ್ಸಸ್ ಕಟ್, ನಾರ್ಮಲ್ ನೆಕ್ ಅಲ್ಲಿ ಪ್ರಿನ್ಸಸ್ ಕಟ್ ವಿತ್ ಸ್ಲೀವ್ ಡಿಸೈನ್.
ಸೂಪರ್. ಇಂಕೊಂದು ಡೋರಿ ಹಾಕ್ಬಿಡಿ, ಇನ್ನೊಂದು ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಈ ನೆಕ್ ಅಲ್ಲೂ ಪ್ರಿನ್ಸೆಸ್ ಕಟ್ಟು, ಬ್ಯಾಕ್ ಹಾಕು ಕಪ್ಸ್. ಓಕೆ, ವಿ ನೆಕ್ ಕಪ್ಸ್ ಹಾಕಿರೋದು, ಬ್ಯಾಕ್ ಹಾಕು. ಓಕೆ, ಸೂಪರ್. ನೆಕ್ಸ್ಟ್ ಸ್ಟ್ರೈಟ್ ಪ್ರಿನ್ಸೆಸ್ ಕಟ್. ಸೂಪರ್, ಎಲ್ರದ್ದು ಚೆನ್ನಾಗಿ ಬಂದಿದೆ ಇದು ವಿತ್ ಸ್ಲೀವ್ ಡಿಸೈನ್. ಸ್ಟ್ರೈಟ್ ಪ್ರಿನ್ಸೆಸ್ ಕಟ್. ನೆಕ್ಸ್ಟ್ ಕೋಟ್ಲಿ ಡಿಸೈನ್, ಸ್ಲೀವ್ ಡಿಸೈನ್. ಬ್ಯಾಕ್ ಅಲ್ಲಿ ಯಾವ ಡಿಸೈನು, ಫ್ರಂಟ್ ಅಲ್ಲೂ ಅದೇ ಡಿಸೈನ್. ಸೂಪರ್. ನೆಕ್ಸ್ಟ್ ಕೋಟ್ಲಿ ಡಿಸೈನ್ 17. ಸ್ಲೀವ್ ಡಿಸೈನ್ ತುಂಬಾ ಚೆನ್ನಾಗಿದೆ ಇದು. ಸ್ಕ್ರೀನ್ ಶಾಟ್ ಅಂತ ಇಟ್ಕೊಳ್ಳಿ, ಲಾಸ್ಟಿಗೆ ಸೈಲ್ಗೆ ಹಾಕ್ಬೇಕಾದ್ರೆ ಮ್ಯಾಮ್ ಕಳಿಸ್ಕೊಡ್ರಿ ಅಂತ ಹೇಳಿ ಹಾಕ್ರು ಅಂತ. ಓಕೆ, ನೆಕ್ಸ್ಟ್ ಬೋಟ್ ನೆಕ್. ಸೂಪರ್, ಇದಂತೂ ತುಂಬಾನೇ ಚೆನ್ನಾಗಿದೆ. ಎಲ್ರು ಅಷ್ಟೇ, ಫ್ಯಾಬ್ರಿಕ್ ಚೆನ್ನಾಗಿದೆ. ಸ್ಟಿಚಿಂಗ್ ವೈಸ್ ಎಲ್ಲಾ ಸ್ಟೂಡೆಂಟ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ಥ್ರೆಡ್ ಪೈಪಿಂಗು, ಬ್ಯಾಕ್ ಡಿಸೈನ್ ಸೂಪರ್ ಅಂತ ಕಮೆಂಟ್ಸ್ಗಳು ಜಾಸ್ತಿ ಬರಬೇಕು. ಫ್ರಂಟ್ ಬೋಟ್ ನೆಕ್, ಬೋಟ್ ನೆಕ್ ಇದಕ್ಕೆ ಸೂಪರ್ ಆಗಿ ಕೂತಿದೆ. ಪಫ್ ಸ್ಲೀವ್. ಓಕೆ, ನೆಕ್ಸ್ಟ್ ಈ ಡಿಸೈನ್ ಅಲ್ಲಿ ನಾರ್ಮಲ್ ಇತ್ತು, ನಾನು ಸ್ಕ್ಯಾಲಪ್ ಕೊಟ್ಟೆ, ತುಂಬಾ ಟ್ರೆಂಡಿಂಗ್ ಇದೆ ಅಂತ. ನಮ್ಮ ಹುಡುಗಿಗೆ ಲೂಸ್ ಆಗ್ತಿದೆ, ಬಟ್ ಡಿಸೈನ್ ಮಾತ್ರ ಸೂಪರ್ ಆಗಿದೆ. ಅದ್ರ ಜೊತೆಗೆ ಸ್ಲೀವ್ ಅಲ್ಲಿ ಸ್ಕ್ಯಾಲಪ್ ಸೂಪರ್. ನೆಕ್ಸ್ಟ್ ಕೊಡ್ಲಿ, ಹಾಫ್ ಪ್ರಿನ್ಸೆಸ್ ಕಟ್, ಕಪ್ಸ್ ಆಗಿರೋದು, ಬ್ಯಾಕ್ ಡಿಸೈನ್, ಸ್ಲೀವ್ ಡಿಸೈನ್. ವೆರಿ ವೆರಿ ಗುಡ್, ಸೂಪರ್. ನಾನು ಏನಕ್ಕೆ ಚೆಕ್ ಮಾಡ್ತಿಲ್ಲ ಅಂದ್ರೆ, ಪ್ರತಿದಿನ ತೋರಿಸಿ ಚೆಕ್ ಮಾಡಿ ಆಗಿದೆ, ಮಾರ್ಕ್ಸ್ ಕೊಟ್ಟಾಗಿದೆ, ನಿಮಗ್ ತೋರಿಸ್ತಾ ಇರೋದು, ಹಾಗಾಗಿ ಚೆಕ್ ಮಾಡ್ತಿಲ್ಲ. ನೆಕ್ಸ್ಟ್ ಇದು ಅಷ್ಟೇ, ಬೋಟ್ ನೆಕ್. ಈ ಡಿಸೈನ್ ಇದು ತುಂಬಾ ಚೆನ್ನಾಗಿದೆ, ಟ್ರೆಂಡಿಂಗ್ ಇದೆ ಡಿಸೈನ್. ಹುಡುಗಿರಂತೂ ಇದು ಬೇಕು ಮ್ಯಾಮ್ ಅಂತ ಹೇಳಿ ಕಳಿಸ್ಕೊಡಿ, ಇಟ್ಕೊಳ್ಳಿ, ನೆಕ್ಸ್ಟ್ ಕಳಿಸ್ಕೊಡ್ತೀವಿ. ಸೂಪರ್, ವೆರಿ ಗುಡ್. ಇದು ಸೇಮ್ ಸ್ಲೀವ್ ಡಿಸೈನ್. ನೆಕ್ಸ್ಟ್ ಮ್ಯಾಂಗೋ ಡಿಸೈನ್. ಮ್ಯಾಂಗೋನ ಹತ್ತಿಸ್ಬಿಟ್ಟಿದೀವಪ್ಪ ನಾವು, ಸೀಸನ್ ಬೇರೆ. ಸೂಪರ್, ವೆರಿ ಗುಡ್. ಸ್ಲೀವ್ ಡಿಸೈನ್ ಚೆನ್ನಾಗಿದೆ. ನೆಕ್ಸ್ಟ್ ಸ್ಕ್ಯಾಲಪ್ ಡಿಸೈನ್, ಬ್ಯಾಕು ಫ್ರಂಟು ಪ್ರಿನ್ಸೆಸ್ ಕಟ್. ಓಕೆ, ನೆಕ್ಸ್ಟ್ ಸ್ಕ್ಯಾಲಪ್ ಕಟ್. ಸೂಪರ್. ಸ್ಲೀವು, ಫ್ರಂಟ್, ಸ್ಲೀವು, ಬ್ಯಾಕ್ ಎಲ್ಲವೂ ಚೆನ್ನಾಗಿದೆ. ಸೈಜ್ ವೈಸ್ 30 ಸೈಜ್ ಇಂದ ಹಿಡಿದು 40+ ವರೆಗೂ ಬಂದಿದೆ. ಈ ಸ್ಕ್ಯಾಲಪ್ 25 ಇಲ್ಲಿದೆಯಾ? ವೆರಿ ಗುಡ್. ಫೋಟೋದಲ್ಲಿ ನಾವೆಲ್ಲ ಏನೇನು ತೋರಿಸ್ತಾ ಇದೀನಲ್ಲ, ಇದನ್ನೇ ಇಷ್ಟು ಡಿಸೈನು 1 ಮಂತ್ ಅಲ್ಲಿ ಹೇಳ್ಕೊಡ್ತೀವಿ ಅಂತ ಹೇಳಿದೆ. 1 ಮಂತ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದಾಗಿದೆ. ಎಲ್ಲ ಸ್ಟೂಡೆಂಟ್ನು ಹೊಲ್ದಾಗಿದೆ, ಒಂದಕ್ಕಿನ್ನ ಒಂದು ಸೂಪರ್ ಆಗಿ ಹೊಲ್ದಿದ್ದಾರೆ. ಇವೆಲ್ಲವೂ ಸ್ಯಾರಿಲಿ ಹೊಲ್ದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ನೀವು ಸ್ಯಾರಿ ಇಲ್ಲಿ ಬಂದು ಪರ್ಚೇಸ್ ಸೇಲ್ ಕೊಡಕ್ಕಾಗಲ್ಲ ಅಂದ್ಬಿಟ್ಟು ಕಲರ್ ಕಾಂಬಿನೇಷನ್ ಅಲ್ಲಿ ಪ್ಯಾಚ್ ವರ್ಕ್ ಡಿಸೈನ್ ಮಾಡಿರೋದು. ತುಂಬಾನೇ ಚೆನ್ನಾಗಿದೆ. ನೀವು ಬಂದು ಖಂಡಿತವಾಗ್ಲು ಎಲ್ರು ಬರ್ಬೇಕು. ಯಾವತ್ತು ಅಂತ ಹೇಳ್ತೀನಿ, ಆನ್ಲೈನ್ ಅಲ್ಲಿ ಬೇಕಿರೋರು ಸ್ಕ್ರೀನ್ ಶಾಟ್ ಹೊಡೆದು ಆಮೇಲೆ ಯಾವತ್ತು ಅಂತ ಹೇಳ್ತೀನಿ ಅವತ್ತೇ ತರಿಸ್ಕೋಬಹುದು. ಓಕೆ, ಯಾಕಂದ್ರೆ ಇದು ಹೊಲಿಬೇಕಾದ್ರೆ ಏನ್ ಅನಿಸ್ತಾ ಇತ್ತು, ಆಗತ್ತಾ ಇದೆಲ್ಲ ನನ್ನ ಕೈಲಿ ಅನ್ನೋ ಫೀಲ್ ಆಗ್ತಾ ಇತ್ತಾ? ಮ್ಯಾಮ್ ಆತರ ಇಲ್ಲ, ನನ್ ಒಂದ್ಸತಿ ಮಾಡ್ತೀನಿ ಅನ್ನೋದು ಜಾಸ್ತಿ ನನ್ಗೆ. ವೆರಿ ಗುಡ್. ಇವ್ರು ಅಷ್ಟು ದೂರದಿಂದ ಬಂದ್ರು, ಇಲ್ಲ ನಾನು ಮಾಡ್ತೀನಿ ಅಂತೇಳಿ 2.5 ಗಂಟೆ ಜರ್ನಿ ಬರ್ಬೇಕು ಬಸ್ಸಲ್ಲಿ, ಎಷ್ಟು ಟಯರ್ಡ್ ಆಗಿರುತ್ತೆ. ಬಂದು ನೀಟಾಗಿ ಕಲ್ತ್ಕೊಂಡು, ಇಲ್ಲ ಮ್ಯಾಮ್ ದಿನಕ್ಕೆ ಒಂದೊಂದು ಬ್ಲೌಸ್ ಮಾಡ್ತೀನಿ ಮ್ಯಾಮ್, ಇಷ್ಟೇ ಅಲ್ಲ ಇನ್ನೂ ಎಕ್ಸ್ಟ್ರಾ ಹೊಲ್ದಿದ್ದಾರೆ, ನಾನು ಎಷ್ಟೇ ಇದ್ರು ಅಷ್ಟು ಮಾತ್ರ ತೋರಿಸ್ತಾ ಇದಾರೆ. ಎಕ್ಸ್ಟ್ರಾ ಹೊಲ್ದಿರೋದು ಸ್ಟಾರ್ಟಿಂಗ್ ಬೇಸಿಕ್ ಇನ್ನು ತಂದಿಲ್ಲ, ಇನ್ನೂ ಒಂದು 5-6 ಮೇಲೇನೆ ಹೊಲ್ದಿದ್ದಾರೆ. ಬಟ್ ನಾನು 25 ಹೆಂಗ್ ನಾನು ಫೋಟೋದಲ್ಲಿ ತೋರಿಸಿರೋ ಅಷ್ಟು ಬರಬೇಕು ಅನ್ನೋರು ಮಾತ್ರ ತಂದು ತೋರಿಸಿರೋದು. ಎಲ್ಲವೂ ಚೆನ್ನಾಗಿದೆ ಅಲ್ವಾ? ಮಾಡ್ತೀವಿ ಅನ್ನೋ ಛಲ ನಿಮ್ಮಲ್ಲಿ ಇತ್ತು ಅಂದ್ರೆ ಎಲ್ಲವೂ ಸಾಧ್ಯ. ಆ ಛಲ ಇವರಲ್ಲಿದೆ. ಇಲ್ಲ ಮೇಡಮ್ ನಾನು ಮಾಡ್ತೀನಿ ಅಂತೇಳಿ ಪ್ರತಿದಿನನೂ ಅಷ್ಟೇ, ಒಂದು ದಿನನೂ ಆಬ್ಸೆಂಟ್ ಆಗದೆ, ಎಲ್ಲೋ 1 ದಿನ 2 ದಿನ ಆಬ್ಸೆಂಟ್ ಆದ್ರೂ ಆನ್ಲೈನ್ ಅಲ್ಲಿ ತಗೊಂಡು ಒಂದು ಕ್ಲಾಸ್ನು ಮಿಸ್ ಮಾಡದೆ ಬಂದು ಕಲ್ತಿದ್ದಾಳೆ. ವೆರಿ ವೆರಿ ಗುಡ್, ಥ್ಯಾಂಕ್ಸ್ ಮ್ಯಾಮ್. ಇವತ್ತು ನಾವು ಜಾಸ್ತಿ ಮಾತಾಡ್ತಿಲ್ಲ, ಯಾಕೆಂದ್ರೆ ನಾವು ಮಾಡಿರೋ ಕೆಲಸ ಮಾತಾಡ್ಲಿ ಅಂತ. ನಾವೇನ್ ಪ್ರತಿ ವಿಡಿಯೋದಲ್ಲೂ ಮಾಡ್ತೀವಿ, ಕೆಲವರು ಅನ್ಕೊಂತಾರೆ ಬರೀ ಮಾತೇ ಆಯ್ತು ಇವ್ರದು ಅಂತ. ನಾವು ಮಾತುನು ಹಾಡ್ತೀವಿ, ಅದ್ರ ಜೊತೆಗೆ ಕೆಲ್ಸನೂ ಮಾಡ್ತೀವಿ, ಖುಷಿಯಾಗಿ ಮಾಡ್ತೀವಿ. ನೋಡಿ ಎಲ್ಲವೂ ನಗ್ಕೊಂಡೇ ಇದಾವೆ ಬ್ಲೌಸ್ಗಳನ್ನು, ಖುಷಿಯಾಗಿ ಇವು ಕೂಡ ನಗಾಡ್ಕೊಂಡೇ ಹೊಲ್ದಿದ್ದಾಯ್ತಲ್ವಾ. ಇವು ನೋಡಿ ಹೆಂಗ್ ಶೋ ಮಾಡ್ಕೊಂಡು ನಿಂತಿದಾವೆ ಖುಷಿಯಾಗಿ. ಡಾಲ್ಗ್ ಹಾಕಿದ್ದಾಯ್ತು, ಇದೆಲ್ಲ ಹಾಕಿದ್ದಾಯ್ತು. ಅಷ್ಟೇ ನಮ್ ಕ್ಲಾಸೇ ಹಂಗೆ, ಪ್ರತಿಯೊಬ್ಬರನ್ನು ಖುಷಿಯಾಗಿ ಬರ್ಬೇಕು, ನಗ್ನಗ್ತಾ ಕಲಿಬೇಕು, ನಗ್ನಗ್ತಾ ಕಲ್ತು ಹೋಗ್ಬೇಕು. ಹೋಗ್ಬೇಕಾದ್ರೆ ಏನ್ ಮಾಡ್ತೀವಿ ಅನ್ನೋದು ಮುಂದೆ ತೋರಿಸ್ತೀವಿ. ಇದು 1
ತಿಂಗಳು ಕ್ಲಾಸ್. ನೆಕ್ಸ್ಟ್ ಇದು ಪ್ಯಾಕೆಟ್ ಪೂರ್ತಿ ತಗೊಂಡಿರೋದು. ನೆಕ್ಸ್ಟ್ ತಿಂಗಳಲ್ಲಿ ಇನ್ನೂ 25 ಬ್ಲೌಸ್ ಸೂಪರ್ ಆಗಿ ಬರುತ್ತೆ. ಆ ಬಂದ ಮೇಲೆ ಖಂಡಿತವಾಗ್ಲೂ ಇದೇ ತರ ತೋರಿಸ್ತಾ ಇರ್ತೀವಿ, ಶಾರ್ಟ್ ವಿಡಿಯೋ ಮಾಡ್ತಾ ಇರ್ತೀವಿ, ಎಲ್ಲವೂ ನೋಡ್ಬೇಕು. ಅದ್ರ ಜೊತೆಗೆ ಇವ್ರದೇ ಆದ ಒಂದು ಚಾನೆಲ್ ಕೂಡ ಇದೆ, ಹೇಳ್ತದ ಸಾನ್ವಿ ಅಪ್ಪು ಡಿಸೈನರ್. ಸಾನ್ವಿ ಅಪ್ಪು ಡಿಸೈನರ್. ಅದನ್ನ ಮಿಸ್ ಮಾಡದೆ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ಬೇಕು. ಯೂಟ್ಯೂಬ್ ಅಲ್ಲಿ ಇದೆ, ಫೇಸ್ಬುಕ್ ಅಲ್ಲಿ ಇದೆ, ಇನ್ಸ್ಟಾದಲ್ಲಿ ಇದೆ, ಎಲ್ಲವನ್ನೂ ಕೂಡ ಸಬ್ಸ್ಕ್ರೈಬ್ ಆಗ್ಬೇಕು. ಇವ್ರು ಏನೇನ್ ಮಾಡ್ತಾ ಇದಾರೆ ಅಲ್ಲೂ ಕೂಡ ನೋಡ್ಬೋದು. ಓಕೆನಾ, ಪರವಾಗಿಲ್ಲ ಅಂತ ಹೇಳಿ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ಬೇಕು. ಓಕೆನಾ, ಹೇಳಿದ ಅರ್ಥ ಆಯ್ತಲ್ವಾ? ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು? ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು. ಓಕೆ, ಬಾಯ್.